ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು KE ಅವರ ಒಂದು ಈ ವಿಶೇಷ ಪ್ರವರ್ಗ ದಾಖಲೆಗಳನ್ನ ಸಲ್ಲಿಸುವ ಕುರಿತು ಕೊಟ್ಟಿರುವಂಥ ನೋಟಿಫಿಕೇಷನ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಇವತ್ತು ಈ ಒಂದು ವಿಡಿಯೋದ ಮೂಲಕ ನಾನು KE ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಇಷ್ಟೇ. ಸೊ ನಮ್ಮ ವಿದ್ಯಾರ್ಥಿಗಳು, ಬಹಳಷ್ಟು ಜನ ವಿದ್ಯಾರ್ಥಿಗಳು ಯಾರ್ಯಾರು ಈ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ಸನ್ನು ಹೊಂದಿದ್ದಾರೆ ಅವರೆಲ್ಲರೂ ಕೂಡ 17ನೇ ತಾರೀಕಿಗೆ ನೀಟ್ ಎಕ್ಸಾಮನ್ನು ಬರೀತಾ ಇದ್ದಾರೆ. ಸೊ ಈಗ 16ನೇ ತಾರೀಕಿನವರೆಗೆ ಡೇಟ್ ಫಾರ್ ಸಬ್ಮಿಷನ್ ಇದೆ. ಅದು 16 ಇರ್ಬೋದು, 15 ಇರ್ಬೋದು, 14 ಇರ್ಬೋದು. ಸೊ ನೀಟ್ ಎಕ್ಸಾಮಿನೇಷನ್ಗೆ 2-3 ದಿನ ಇದ್ದಾಗ ಬೆಂಗಳೂರಿಗೆ ಟ್ರಾವೆಲ್ ಮಾಡೋದಾದರೂ ಹೇಗೆ? ಸೊ ಎಷ್ಟು ದೂರ ಇರ್ತಾರೆ, ಗುಲ್ಬರ್ಗ ಇರ್ತಾರೆ, ರಾಯಚೂರು ಇರ್ತಾರೆ. ಸೊ ನೀವು ಹೇಳ್ಬೋದು, ಸೊ ನೀಟ್ದವರಿಗೆ ಇನ್ನೊಂದು ಅವಕಾಶವನ್ನು ನಾವು ಕೊಡ್ತೀವಿ ಅಂಥೇಳಿ. ಆದರೆ ಎಷ್ಟೋ ಜನ ವಿದ್ಯಾರ್ಥಿಗಳು CETಗೂ ಕೂಡ ಅಪ್ಲೈ ಮಾಡಿರ್ತಾರೆ, ನೀಟಿಗೂ ಕೂಡ ಅಪ್ಲೈ ಮಾಡಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಇದು ತೊಂದರೆ ಆಗ್ತದೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಅಲ್ಲಿ ಒಂದು 2-3 ದಿನ ಗ್ಯಾಪ್ ಕೊಟ್ಟು ಅದನ್ನು ಮುಂದೆ ಹಾಕಿ. ಇಲ್ಲ ಅಂತಂದರೆ ಸೊ ಆ ಒಂದು ಜಿಲ್ಲಾ ಕೇಂದ್ರದಲ್ಲಿ ವ್ಯವಸ್ಥೆಯನ್ನು ಮಾಡಿ. ಸೊ ಹಿಂದಿನ ವರ್ಷ ನನಗೆ ನೆನಪಿದ್ದ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲಿ ಈ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ಅಂದರೆ ಅಟ್ಲೀಸ್ಟ್ ಹತ್ತಿರ ಆಗಿರ್ತದೆ, ಒಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಸರೌಂಡಿಂಗಲ್ಲಿ ಆಗಿರ್ತದೆ. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಹಾಯ ಆಗ್ತದೆ. ಈ ರೀತಿ ರಾಜ್ಯದಾದ್ಯಂತ ಬರ್ತಾ ಇರುವಂತಹ ಮಳೆಯ ಸಲುವಾಗಿ, ಅದರ ಜೊತೆಗೆ ನೀಟ್ ಎಕ್ಸಾಮಿನೇಷನ್ 17ನೇ ತಾರೀಕಿಗೆ ಇರೋದರಿಂದ ನಮ್ಮ ವಿದ್ಯಾರ್ಥಿಗಳ ಒಂದು ಮೂಮೆಂಟ್, ಅಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗುವಂಥದ್ದಾಗಲಿ ಅಥವಾ ಬೆಂಗಳೂರಿನಿಂದ ಮತ್ತೆ ಬೇರೆ ಬೇರೆ ಕಡೆ ಸೆಂಟರ್ ಇರ್ತದೆ 17ನೇ ತಾರೀಕಿಗೆ. ಸೊ ಇದರಿಂದ ಡೆಫಿನೆಟ್ಲಿ ಹರಿಬರಿ ಆಗ್ತದೆ, ವಿದ್ಯಾರ್ಥಿಗಳು ಟೆನ್ಷನ್ನಿಗೆ ಒಳಗಾಗ್ತಾರೆ. 1-2 ವರ್ಷ ಕೂತ್ಕೊಂಡು ಓದಿರುವಂಥದ್ದನ್ನು 17ನೇ ತಾರೀಕು ನೀಟ್ ಎಕ್ಸಾಮಿನ ರೂಪದಲ್ಲಿ ಬರೆಯಬೇಕಾಗಿರೋದ್ರಿಂದ ದಯವಿಟ್ಟು ಇದೊಂದು ಸಹಾಯವನ್ನು KE ಅವರು ಮಾಡಬೇಕು. ಅಟ್ಲೀಸ್ಟ್ ಜಿಲ್ಲಾ ಕೇಂದ್ರಗಳಲ್ಲಿ ವ್ಯವಸ್ಥೆಯನ್ನಾದರೂ ಮಾಡಲಿ, ಅಥವಾ ಈ ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ ಸ್ವಲ್ಪ ಡೇಟನ್ನು ಮುಂದಕ್ಕಾದರೂ ಹಾಕಲಿ. ಸೊ ಒಂದಂತೂ ಕ್ಲಿಯರು, ನಿಮ್ಮ KCET ರ್ಯಾಂಕ್ ಏನಿದೆ ಅದು 16ನೇ ತಾರೀಕಿನ ಒಳಗಂತೂ ಬರೋದೇ ಇಲ್ಲ. ಯಾಕಂತಂದರೆ ಇವನ್ನೆಲ್ಲ ನೋಡಿಕೊಂಡು, ಅದು ಅಲ್ಲದೆ 12ನೇ ತಾರೀಕಿಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರೋದರಿಂದ ಇವೆಲ್ಲ ಆದ ಮೇಲೆ ನಿಮ್ಮ ಒಂದು KCET ರ್ಯಾಂಕ್ ಅನೌನ್ಸ್ ಆಗ್ತದೆ. ಸೊ ಡೆಫಿನೆಟ್ಲಿ 16-17ನೇ ತಾರೀಕು ಆದಮೇಲೆ KCET ರ್ಯಾಂಕ್ ಅನೌನ್ಸ್ ಆಗ್ತದೆ. ಆ್ಯಂಡ್ ನಿನ್ನೆ ಕಾಮೆಂಟ್ ಕೇದವರು ರಿಸಲ್ಟ್ನ ಅನೌನ್ಸ್ ಮಾಡಿದರೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ KE ಅವರ ಕಡೆಯಲ್ಲಿ. ಸೊ ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು ನೀಟ್ ಎಕ್ಸಾಮನ್ನು ಬರಿತಾ ಇದ್ದಾರೆ, ಡೆಫಿನೆಟ್ಲಿ ಅವರಿಗೆ ತೊಂದರೆಗಳು ಆಗ್ತದೆ. ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಟುಕೊಂಡು ಸೊ ನೀವು ಇದನ್ನು ರಿವೈಸ್ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಈಸಿ ಆಗ್ತದೆ. ಅಥವಾ ಆ ಒಂದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಸೆಂಟರ್ಗಳಲ್ಲಿ ಅಟ್ಲೀಸ್ಟ್ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಮ್ಮ ವಿದ್ಯಾರ್ಥಿಗಳು ಬಹಳ ದೂರ ಪ್ರಯಾಣವನ್ನು ಮಾಡೋದು ತಪ್ಪಿದಂಗೆ ಆಗ್ತದೆ ಅನ್ನೋದು ನನ್ನ ಒಂದು ಕೋರಿಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.